ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿ. ಇವತ್ತು ಕ್ರಿಸ್ಮಸ್ ಹಬ್ಬ, ಎಲ್ಲರಿಗೂ ಮೇರಿ ಕ್ರಿಸ್ಮಸ್ ಅಂತ ಹೇಳ್ತಾ ಈ ಕ್ರಿಸ್ತನ ಬಗ್ಗೆ ಒಂದು ಸಣ್ಣ ಕವನ. ಇದು ಯಾಕೆ ಬರೀಬೇಕು ಅಂತ ಅನಿಸ್ತು ಅಂದರೆ, ಅದು ಏನಂಗೆ ಯೋಚನೆ ಮಾಡ್ತಾ ಕೂತಿದ್ದೆ, ಆಗ ಟಕ್ಕಂತ ತಲೆ ಹೊಳಿತು. ಅರ್ಥ ಹೆಂಗಿದೆ ಏನೋ ಗೊತ್ತಿಲ್ಲ, ಸುಮ್ಮನೆ ಯಾಕೆ ನಾವು ಕವಿಗಳಲ್ಲ, ತೋಚಿನ ಗೀಸಿದೆವು ಅಷ್ಟೇ. ಈಗ ನಿಮ್ಮ ಮುಂದೆ ಒಂದು ಪ್ರಯತ್ನ ಅಷ್ಟೇ. ಇದು ಕವನ ಹೀಗಿದೆ: ಶ್ರೀ ಯೇಸು ದೇವ ನೀನೇ ನಮ್ಮ ಜೀವ, ಶ್ರೀ ಯೇಸು ದೇವ ನೀನೇ ನಮ್ಮ ಜೀವ, ಬಂದೆವು ನಾವು ನಂಬಿ ನಿನ್ನ ಪಾದವ, ಬಂದೆವು ನಾವು ನಂಬಿ ನಿನ್ನ ಪಾದವ, ಕರುಣಾಮಯನೇ ಶ್ರೀ ಯೇಸು ದೇವನೇ, ಪಾಲಿಸು ನಮ್ಮನ್ನು ನೀ ಅನವರತ. ಮಾತಾ ಮೇರಿಯ ಮಡಿಲಲ್ಲಿ ಜನಿಸಿ ಎಲ್ಲರ ಹನ್ಮಂದಿರದಲ್ಲಿ ನೆಲೆಸಿ, ಕರುಣೆ ಪ್ರೀತಿ ಶಾಂತಿಯ ಕರುಣಿಸಿ ಹರಸಿ ಪೊರೆಯುವ ಶ್ರೀ ಯೇಸುದೇವ, ಜಗದೊಳು ಬೆಳಗಲು ಇಲೆಗಿಳಿದು ಬಂದ ಶ್ರೀ ಯೇಸುದೇವರ ಜನ್ಮದಿನ. ಸಂತಸದಿಂದ ಈ ಶುಭ ದಿನವನ್ನು ಎಲ್ಲರೂ ಕೂಡಿ ಸಂಭ್ರಮಿಸೋಣ. ಯೇಸುದೇವರದೆಂತಹ ಮನಸ್ಸು, ಅವರ ಕಥೆಗಳು ಬಹಳ ಸೊಗಸು. ಮೌಲ್ಯಾಧಾರಿತ ಜೀವನವನ್ನು ಆದರ್ಶವೆಂದು ನೀ ಸ್ವೀಕರಿಸು. ಬದುಕುವ ಭರವಸೆಯನ್ನು ಮೂಡಿಸು, ಸಂತರ ಉಡುಗೊರೆ ನೀ ಸ್ವೀಕರಿಸು. ಕಷ್ಟದೊಳಿರುವ ಜನಗಳ ಕಂಡು ಸ್ವಲ್ಪವಾದರೂ ಕಣ್ಣೀರು ಒರೆಸು. ಸರ್ವರನತಿಥಿಗಳೆಂದು ಭಾವಿಸು, ಸರ್ವರನತಿಥಿಗಳೆಂದು ಭಾವಿಸು. ಕ್ರಿಸ್ತನು ಸಾರಿದ ಸಂದೇಶಗಳನ್ನು, ಕ್ರಿಸ್ತನು ಸಾರಿದ ಸಂದೇಶಗಳನ್ನು ಸರಿಯಾಗಿ ನೀನು ಅರಿತು ತಿಳಿಸು, ಸರಿಯಾಗಿ ನೀನು ಅರಿತು ತಿಳಿಸು. ಕ್ರಿಸ್ತನ ಕೃಪೆಯು ನಮಗಿರಲೆಂದು, ಕ್ರಿಸ್ತನ ಕೃಪೆಯು ನಮಗಿರಲೆಂದು ಅವನನ್ನೇ ನೀನು ಸದಾ ಸ್ಮರಿಸು, ಅವನನ್ನು ನೀನು ಸದಾ ಸ್ಮರಿಸು. ಏನಾಗುತ್ತೆ, ಅವರ ರೊಟ್ಟಿ ಚೂರು ಕತೆ, ಆಮೇಲೆ ಕೆಲವೊಂದು ಕೇಳಿದಾಗ ಭಾಳ ಚೆನ್ನಾಗಿರುತ್ತೆ. ಒಂದು 5 ರೊಟ್ಟಿಯನ್ನು 5,000 ಜನಕ್ಕೆ ಹಂಚಿದಂತಹ ಕತೆ. ಆಮೇಲೆ ಕೆಲವೊಂದು ಘಟನೆಗಳನ್ನು ಅವ್ರ ಜೀವನದಲ್ಲಿ ಕೇಳಿದಾಗ ಭಾಳ ನಮಗೆ ಜೀವನಕ್ಕೊಂದು ಆದರ್ಶ ಸಿಗುತ್ತೆ. ಹಾಗಾಗಿ ನಮ್ಮ ರಾಮಕೃಷ್ಣ ಪರಮಹಂಸರು ಹೇಳಿದಂಗೆ ಸರ್ವಧರ್ಮ ಸ್ಥಾಪಕಸ್ತ್ವಂ ಸರ್ವಧರ್ಮ ಸ್ವರೂಪಕಃ, ಎಲ್ಲ ಧರ್ಮಗಳು ಕೂಡ ನಾವೆಲ್ಲ ಒಂದೇ ಅನ್ನುವಂಥ ಈ ಒಂದು ಸಂದೇಶವನ್ನು ತಿಳಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಯೇಸು ಕ್ರಿಸ್ತನ ಅಂದರೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮಸ್ಕಾರ.